ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸದ ಅರ್ಥವನ್ನು ನೋಡಿದ ನಂತರ ಸದ್ಯ ನಾವು ಇತಿಹಾಸದ ವ್ಯಾಖ್ಯೆಗಳನ್ನು ಕುರಿತು ಚರ್ಚೆಯನ್ನು ಕೈಗೊಳ್ಳೋಣ. ಮೊದಲನೇದಾಗಿ ಮೀನಿಂಗ್ ಆಫ್ ಹಿಸ್ಟ್ರಿ, ಇತಿಹಾಸದ ಅರ್ಥವನ್ನು ನೋಡು. ಎರಡನೇದಾಗಿ ಏನು ಮಾಡೋಣ ಅಂದ್ರೆ ಡೆಫಿನಿಷನ್ಸ್ ಅನ್ನು ನೋಡೋಣ. ಡೆಫಿನಿಷನ್ಸ್, ವ್ಯಾಖ್ಯೆಗಳು, ಇತಿಹಾಸದ ವ್ಯಾಖ್ಯೆಗಳು. ಇದರ ಮೇಲೆ 5 ಅಂಕದ ಪ್ರಶ್ನೆಗಳು ಕಂಡುಬರುತ್ತವೆ. ಇತಿಹಾಸದ ವ್ಯಾಖ್ಯೆಗಳ ಕುರಿತು ಚರ್ಚಿಸಿರಿ. ಡಿಸ್ಕರೈಬ್ ದಿ ಡೆಫಿನಿಷನ್ಸ್ ಆಫ್ ಹಿಸ್ಟ್ರಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕಂಡುಬರುತ್ತೆ. 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಬರ್ತಾವೆ. ಉದಾಹರಣೆಗೆ ಯಾವ ರೀತಿ ಬರ್ಬೋದು ಹೇಳಿ? ಇತಿಹಾಸ ಅಧ್ಯಯನ ಯಾರಿಂದ ಆರಂಭವಾಯಿತು? ಗ್ರೀಕರಿಂದ ಆರಂಭವಾಯಿತು. ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇತಿಹಾಸ ಅಥವಾ ಹಿಸ್ಟ್ರಿ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ಹಿಸ್ಟ್ರಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ? ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಇವೆಲ್ಲ 1 ಅಂಕದ ಪ್ರಶ್ನೆಗಳು. ಈ 2 ಅಂಕದ ಇತಿಹಾಸದ ಅರ್ಥವನ್ನು ವಿವರಿಸಿ. ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಎಂದರೆ ತನಿಖೆ ಅಥವಾ ವಿಚಾರಣೆ ಎಂದರ್ಥ. ಇದಿಷ್ಟು ಅಂದ್ರೆ ಇತಿಹಾಸದ ಅರ್ಥ ಅಂತಕ್ಕಂಥ ಒಂದು ವಿಷಯ ಒಳಗೊಂಡಿರ್ತಕ್ಕಂಥ ಒಂದು ವಿಷಯಗಳು. ಇನ್ನಂತರ 2ನೇ ವ್ಯಾಖ್ಯೆಗಳು. ಇತಿಹಾಸ ಅಂದ್ರೆ ಗತಕಾಲದ ಘಟನೆಗಳ ಅಧ್ಯಯನ. ಈ ಗತಕಾಲದ ಘಟನೆಗಳ ಅಧ್ಯಯನದ ಕುರಿತಾಗಿ ಹಲವಾರು ವಿದ್ವಾಂಸರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯಾಖ್ಯೆಗಳನ್ನು ಕೊಡ್ತಾರೆ, ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ 6 ಜನ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ. ಆ 6 ಜನ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ. ನೇರವಾಗಿ ಬರ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಒಂದೊಂದೇ ವ್ಯಕ್ತಿಯ ಬಗ್ಗೆ ಹೇಳ್ತಾನು, ನೀವು ಅದರ ಪ್ರಕಾರವಾಗಿ ಬರೆದುಕೊಳ್ಳಲು ಹೋಗಿ. ಮೊದಲನೇ ವ್ಯಕ್ತಿ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ. 2ನೇ ವ್ಯಕ್ತಿ ಸೇಂಟ್ ಆಗಸ್ಟೈನ್. 3ನೇ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. 4ನೇ ವ್ಯಕ್ತಿ ಜೆ.ಬಿ. ಡ್ಯೂರಿ. 5ನೇ ವ್ಯಕ್ತಿ ಇಲ್ಲಿ ಕಾಣಲ್ಲ ಅಂತ ಅನ್ಕೊಂಡೆ. 5ನೇ ವ್ಯಕ್ತಿ ಅರ್ನಾಲ್ಡ್ ಟಾಯ್ನರ್. 6ನೇ ವ್ಯಕ್ತಿ ಜವಾಹರಲಾಲ್ ನೆಹರು. ಹೀಗೆ ಈ 6 ಜನ ವ್ಯಕ್ತಿಗಳು ಮಾಡ್ತಾರಪ್ಪ ಅಂದ್ರೆ ಇತಿಹಾಸಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ವ್ಯಾಖ್ಯೆಗಳನ್ನು ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ ಅಂದ್ರೆ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿಯ ಪ್ರಕಾರ ಈ ಹೆರೋಡೋಟಸ್ ಇತಿಹಾಸಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಟ್ಟ ಅಂತಕ್ಕಂಥ ಒಂದು ವಿಷಯದ ಹಿನ್ನೆಲೆ ಬರೋಣ. ಅದರಲ್ಲಿ ಮುಖ್ಯವಾಗಿ ನಾವೇನ್ ಮಾಡೋಣ ಅಂದ್ರೆ ಹೆರೋಡೋಟಸ್ ಅಂತ ತೆಗೆದುಕೊಂಡಾಗ ಈತ ಒಬ್ಬ ಗ್ರೀಕ್ ದೇಶದ ವ್ಯಕ್ತಿ. ಈತ ಕಂಡು ಬರ್ತಕ್ಕಂಥ ಕಾಲಾವಧಿ ಕ್ರಿಸ್ತಪೂರ್ವ 484 ಕ್ರಿಸ್ತಪೂರ್ವ 424. ಒಟ್ಟು 60 ವರ್ಷಗಳ ಅವಧಿಯಲ್ಲಿ ಜೀವಿಸಿರ್ತಾರೆ. ಎಲ್ಲಿದೆ? ಕ್ರಿಸ್ತಪೂರ್ವ 484ರಿಂದ ಕ್ರಿಸ್ತಪೂರ್ವ 424. 60 ವರ್ಷಗಳ ಕಾಲ ಜೀವಿಸಿರ್ತಕ್ಕಂಥ ಈ ಹೆರೋಡೋಟಸ್ ಈತನ ಒಂದು ಸಂಕ್ಷಿಪ್ತ ಅವನ ಒಂದು ಜೀವನದ ಹಿನ್ನೆಲೆಗೆ ಬಂದಾಗ, ಅವನ ಒಂದು ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಈ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗ್ರೀಕ್ ದೇಶದಲ್ಲಿ ಕಂಡುಬರ್ತಕ್ಕಂಥ ಹೆಲಿಕಾರ್ನಸಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜನಿಸ್ತಾನೆ. ಹೆರೋಡೋಟಸ್ ವಾಸ್ born at ಹೆಲಿಕಾರ್ನಸಸ್ ಇನ್ ಗ್ರೀಕ್ ಆರ್ ಗ್ರೀಸ್. ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ ಎಲ್ಲಿ ಜನಿಸ್ತಾನಪ್ಪ ಅಂದ್ರೆ ಹೆಲಿಕಾರ್ನಸಸ್ ಅಂತಕ್ಕಂಥ ಸ್ಥಳದಲ್ಲಿ. ಯಾವ ದೇಶದ ಹೆಲಿಕಾರ್ನಸಸ್? ಗ್ರೀಕ್ ದೇಶದಲ್ಲಿ ಕಂಡುಬರ್ತಕ್ಕಂಥ ಹೆಲಿಕಾರ್ನಸಸ್ ಅಂತಕ್ಕಂಥ ಸ್ಥಳದಲ್ಲಿ. ಯಾವಾಗ ಜನಿಸ್ತಾನ್ರಿ? ಇನ್ 484 BC. ಕ್ರಿಸ್ತಪೂರ್ವ 484 ಜನಿಸ್ತಾನೆ. ಕ್ರಿಸ್ತಪೂರ್ವ 484 ಹೆಲಿಕಾರ್ನಸಸ್ ಅಂತಕ್ಕಂಥ ಸ್ಥಳದಲ್ಲಿ ಜನಿಸಿರ್ತಕ್ಕಂಥ ಹೆರೋಡೋಟಸ್ನ ಒಂದು ಕುಟುಂಬದ ಹಿನ್ನೆಲೆಗೆ ಬಂದಾಗ his father name, ಇವನ ಒಂದು ತಂದೆಯ ಹೆಸರನ್ನು ತೆಗೆದುಕೊಂಡಾಗ ಲಿಕ್ಸಸ್. ಈ ತಂದೆ ಹೆಸರಲ್ಲಿ ಲಿಕ್ಸಸ್.
His Lixus was his father and Drydus was his mother. ಈತನ ತಂದೆ ಲಿಕ್ಸಸ್, ತಾಯಿ ಡ್ರೈಡಸ್. ಹೀಗೆ ಲಿಕ್ಸಸ್ ಮತ್ತು ಡ್ರೈಡಸ್ ಉದರದಲ್ಲಿ ಕ್ರಿಸ್ತಪೂರ್ವ 484ರಲ್ಲಿ ಹೆಲಿಕಾನಸಿಸ್ ಅಂತಕ್ಕಂಥ ಸ್ಥಳದಲ್ಲಿ ಏನಕ್ಕಪ್ಪ ಅಂದ್ರೆ ಹೆರೋಡೋಟಸ್ ಜನನವನ್ನು ಪಡೆದುಕೊಂಡ. ಇದು ಅವನ ಒಂದು ಸಂಕ್ಷಿಪ್ತ ಪರಿಚಯ. ಇದನ್ನೇ ನೀವು ಬರೀತಕ್ಕಂಥ ಒಂದು ಅವಶ್ಯಕತೆ ಇಲ್ಲ, ಆದರೆ ಸುಮ್ಮನೆ ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ವಿಷಯ. ಹೀಗಾಗಿ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವ್ಯಾಖ್ಯಾನ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಕಂಡುಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಹೆರೋಡೋಟಸ್. ಈ ಹೆರೋಡೋಟಸ್ ಅಂತ ತೆಗೆದುಕೊಂಡಾಗ he has contributed to richly history and anthropology. ಈತ ಏನಪ್ಪ ಅಂದ್ರೆ ಇತಿಹಾಸ ಮತ್ತು ಮಾನವಶಾಸ್ತ್ರ ಅಂತಕ್ಕಂಥ ಒಂದು ವಿಷಯಗಳಿಗೆ, ಈ ಒಂದು ಎರಡು ವಿಷಯಗಳ ಅಧ್ಯಯನಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾನೆ ಹೆರೋಡೋಟಸ್. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ? ಹಿಸ್ಟ್ರಿ, ಇತಿಹಾಸ ಮತ್ತು ಆಂಥ್ರೋಪಾಲಜಿ, ಮಾನವಶಾಸ್ತ್ರ. ಹೀಗೆ ಇತಿಹಾಸ ಮತ್ತು ಮಾನವಶಾಸ್ತ್ರ ಅಂತಕ್ಕಂಥ ಒಂದು ಅಧ್ಯಯನಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಖ್ಯವಾಗಿ ಅಥವಾ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾನೆ. ಹೀಗಾಗಿ ಈ ಕೊಡುಗೆಯನ್ನು ಕೊಡತಕ್ಕಂಥ ಇದೇ ವ್ಯಕ್ತಿ ಮೊದಲ ಬಾರಿಗೆ ಇತಿಹಾಸವನ್ನು ಬರೀಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಇತಿಹಾಸವನ್ನು ಯಾವ ರೀತಿಯಾಗಿ ಬರೀಲಿಕ್ಕೆ ಆರಂಭಿಸ್ತಾನಪ್ಪ ಅಂದ್ರ he traveled in Greece and West Asia. ಈತ ಏನ್ ಮಾಡ್ತಾನಪ್ಪ ಅಂದ್ರ ಗ್ರೀಕ್ ಮತ್ತು ಪಶ್ಚಿಮ ಏಷ್ಯಾಗಳಲ್ಲಿ ತನ್ನ ಒಂದು ಪ್ರಯಾಣವನ್ನು ಕೈಗೊಳ್ತಾನೆ, ಅಥವಾ ಆ ಒಂದು ಎರಡು ಸ್ಥಳಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಒಂದು ಪ್ರವಾಸವನ್ನು ಕೈಗೊಂಡಿರ್ತಾನೆ, ಅಲ್ಲಿ ಭೇಟಿ ಕೊಟ್ಟಿರ್ತಾನೆ ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾ ಸ್ಥಳಗಳಿಗೆ. ಈ ಟ್ರಾವೆಲ್ಡ್ ಇನ್ ಗ್ರೀಸ್ ಅಂಡ್ ವೆಸ್ಟ್ ಏಷ್ಯಾ. ಹೀಗೆ ಪಶ್ಚಿಮ ಏಷ್ಯಾ ಮತ್ತು ಗ್ರೀಕ್ ನಗರಗಳಿಗೆ ಪ್ರವಾಸ ಅಥವಾ ಪ್ರಯಾಣವನ್ನ ಕೈಗೊಂಡ ಅಥವಾ ಪಯಣವನ್ನ ಕೈಗೊಂಡಿರ್ತಕ್ಕಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ he collected all information about Greeks and Romans. ಈ ಟೈಮ್ ಏನಪ್ಪ ಅಂದ್ರೆ ತಾನು ಸ್ಥಳಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಗ್ರೀಕ್ ಮತ್ತು ರೋಮನ್ನರ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡರು. ಹೀಗೆ ಆ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ತಾನು ಗ್ರೀಕ್ ಮತ್ತು ಪಶ್ಚಿಮ ಏಷ್ಯಾಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಾನು ಕಂಡುಕೊಂಡಿರ್ತಕ್ಕಂಥ ಒಂದು ಎಲ್ಲ ವಿಷಯಗಳನ್ನ ಒಟ್ಟುಗೂಡಿಸಿಕೊಂಡು ಈತ ಏನ್ ಮಾಡ್ತಾನಪ್ಪ ಅಂದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. He wrote the history of Persian war. ಕನ್ನಡದಲ್ಲಿ ಪರ್ಷಿಯನ್ ಕದನಗಳ ಇತಿಹಾಸ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಯಾರು ಹೇಳ್ರಿ? ಹೆರೋಡೋಟಸ್. ಯಾವ ಕಾರಣಕ್ಕೆ ಬರೀತಾರೆ? ಆತ ಗ್ರೀಕಿನ ನಗರಗಳಿಗೆ ಹಾಗೂ ಪಶ್ಚಿಮ ಏಷ್ಯಾ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾನೆ ಅಥವಾ ಪ್ರಯಾಣವನ್ನು ಕೈಗೊಂಡನು. ಆ ಪ್ರಯಾಣವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಆತ ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ತಿಳಿದುಕೊಂಡನು ಅಥವಾ ಮಾಹಿತಿಯನ್ನು ಪಡೆದುಕೊಂಡನು. ತಾನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಕೃತಿ ರೂಪದಲ್ಲಿ ಹೊರಬಿಡ್ತಾನೆ. ಹೀಗಾಗಿ ಆ ಒಂದು ಕೃತಿ ರೂಪದಲ್ಲಿ ಹೊರಬಂದಿರತಕ್ಕಂಥ ಒಂದು ಮುಖ್ಯ ಗ್ರಂಥನ ಯಾವಪ್ಪ ಅಂದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ಇಟ್ ಡೀಲ್ಸ್ ವಿತ್ ವಾರ್ ಬಿಟ್ವೀನ್ ಗ್ರೀಕ್ ಅಂಡ್ ಪರ್ಷಿಯನ್ಸ್. ಈ ಒಂದು ಕೃತಿ ಏನ್ ಮಾಡೋದಪ್ಪ ಅಂದ್ರೆ ಗ್ರೀಕರು ಮತ್ತು ಪರ್ಷಿಯನ್ನರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಯುದ್ಧಗಳ ಬಗ್ಗೆ ತಿಳಿಸಿಕೊಡೋದು. ಯಾವ ಕೃತಿ ಹೇಳಿ? ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ಪರ್ಷಿಯನ್ ಕದನಗಳ ಇತಿಹಾಸ. ಪರ್ಷಿಯನ್ ಕದನಗಳ ಇತಿಹಾಸ ಅಂತಕ್ಕಂಥ ಒಂದು ಕೃತಿ. ಇದು ಏನನ್ನ ತಿಳಿಸಿಕೊಡುತ್ತೆ ಹೇಳಿ? ವಾರ್ ಬಿಟ್ವೀನ್ ಗ್ರೀಕ್ ಅಂಡ್ ಪರ್ಷಿಯನ್ಸ್. ಗ್ರೀಕರು ಮತ್ತು ಪರ್ಷಿಯನ್ನರ ಮಧ್ಯೆ ನಡೆದಿರತಕ್ಕಂಥ ಒಂದು ಯುದ್ಧಗಳ ಬಗ್ಗೆ ತಿಳಿಸಿಕೊಳ್ಳೋದು. ಯಾವ ಕೃತಿ ಹೇಳಿ? ಈ ಒಂದು ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ಇನ್ನು ಈ ಒಂದು ಕೃತಿ ಏನಂತ 9 ವಾಲ್ಯೂಮ್ಸ್ ನಲ್ಲಿ ಕಂಡುಬರುತ್ತೆ. ಎಷ್ಟು ವಾಲ್ಯೂಮ್ಸ್ ನಲ್ಲಿ? 9 ವಾಲ್ಯೂಮ್ಸ್, 9 ಸಂಪುಟಗಳಲ್ಲಿ ಕಂಡುಬರುತ್ತೆ. ಯಾವ ಕೃತಿ ಹೇಳಿ? ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅಂತಕ್ಕಂಥ ಒಂದು ಕೃತಿ. ಇದನ್ನ ಯಾರು ಮಾಡಿದಾರೆ ಹೇಳಿ? ಹೆರೋಡೋಟಸ್. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹೆರೋಡೋಟಸ್ ಅವರ ಕೃತಿ
ಯಾವುದು ಅಥವಾ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ಕೃತಿಯನ್ನು ಬರೆದವರು ಯಾರು ಬರ್ದಾರಿ? ಹೆರೋಡೋಟಸ್ ಕೃತಿ. ಕನ್ನಡ ಹೇಳೋದ್ರ ಪರ್ಷಿಯನ್ ಕಥನಗಳ ಇತಿಹಾಸ ಅಂತ ಹೇಳ್ರಿ. ಇಂಗ್ಲಿಷ್ನಾಗ ಹೇಳೋದ್ರ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ಪರ್ಷಿಯನ್ ಕಥನಗಳ ಇತಿಹಾಸ. ಇದು ಏನಂತ ತಿಳಿಸ್ಕೊಡ್ರಿ? ಗ್ರೀಕರ ಮತ್ತು ಪರ್ಷಿಯನರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಯುದ್ಧಗಳ ಬಗ್ಗೆ ತಿಳಿಸ್ಕೊಡ್ರಿ. ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂತಹ ಇದೇ ಹೆರೋಡೋಟಸ್ ಏನ್ ಮಾಡ್ತಪ್ಪ ಅಂದ್ರೆ ಇತಿಹಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಟ್ಟ. ಆ ವಾಕ್ಯನ ಏನ್ ಮಾಡ್ತಾ ನೀವು ಬರ್ಬೋದು ಹೇಳ್ತಾರೆ. ಅಕಾರ್ಡಿಂಗ್ ಟು ಹೆರೋಡೋಟಸ್ ಅವರ ಪ್ರಕಾರ ಇತಿಹಾಸ ಎಂದರೆ ಹೇಳ್ರಿ ದ ಹಿಸ್ಟ್ರಿ ಈಸ್ ರೆಕಾರ್ಡ್ ಆಫ್ great heroes and unique events to be remembered by the future generation. According to Herodotus ಪ್ರಕಾರ ಇತಿಹಾಸ ಎಂದರೆ ದ ಹಿಸ್ಟ್ರಿ ಈಸ್ ಸ್ಟೋರಿ ಆಫ್ ಗ್ರೇಟ್ ಅಥವಾ ದ ಹಿಸ್ಟ್ರಿ ಈಸ್ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಅಂಡ್ ಯುನಿಕ್ ಇವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ದಿ ಫ್ಯೂಚರ್ ಜನರೇಷನ್. ಇದು ಇತಿಹಾಸಕ್ಕೆ ಹೆರೋಡೋಟಸ್ ಅವರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕನ್ನಡದಲ್ಲಿ. ಹೆರೋಡೋಟಸ್ರ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಹಾಗೂ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ. ಹೆರೋಡೋಟಸ್ರ ಪ್ರಕಾರ ಇತಿಹಾಸಕ್ಕೆ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಹೇಳಿ? ಹೆರೋಡೋಟಸ್ರ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಹಾಗೂ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ. ಮಹಾನ್ ವೀರರು ಅಂದ್ರೆ ಯಾರ್ರಿ? ನಮ್ಮ ಭಾರತದಲ್ಲಿ ಮಹಾನ್ ವೀರರು ಕಂಡು ಬರ್ತಾರಲ್ಲ, ಬುದ್ಧ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಬಸವೇಶ್ವರ ಆಗಿರ್ಬೋದು, ಸ್ವಾತಂತ್ರ್ಯ ಚಳವಳಿ ಸಂಬಂಧಿಸಿದಂತೆ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಬಾಲ ಗಂಗಾಧರ್ ತಿಲಕರಾಗಿರ್ಬೋದು, ಸರೋಜಿನಿ ನಾಯ್ಡು ಆಗಿರ್ಬೋದು, ರಾಷ್ಟ್ರಪತಿಗಳನ್ನು ಬಂದಾಗ APJ ಅಬ್ದುಲ್ ಕಲಾಂ ಇವರೆಲ್ಲ ಯಾರೇ ಮಹಾನ್ ವೀರರು. ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇವರ ಕಾಲಾವಧಿಯಲ್ಲಿ ಹಲವಾರು ಘಟನೆಗಳು ನಡೆದು ಸ್ವಾತಂತ್ರ್ಯ ಚಳವಳಿ ಸಂಬಂಧಿಸಿರ್ತಕ್ಕಂಥ ಘಟನೆಗಳು ನಡೆದು ಈ ಎಲ್ಲ ವ್ಯಕ್ತಿಗಳ ಬಗ್ಗೆ ನೆನಪಿಡುವುದು ಹಾಗೂ ಇವರ ಕಾಲಾವಧಿಯ ಒಂದು ಘಟನೆಗಳನ್ನ ಅಧ್ಯಯನ ಮಾಡೋದು ಏನ್ರಿ? ಇತಿಹಾಸ. ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥದ ವ್ಯಾಖ್ಯಾನ ಯಾಕೆ ಮಾಡ್ತಾರೆ ಹೇಳಿ? ಹೆರೋಡೋಟಸ್ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಹಾಗೂ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ. ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಅಂಡ್ ಯುನಿಕ್ ಇವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ದಿ ಫ್ಯೂಚರ್ ಜನರೇಷನ್. ಇದಿಷ್ಟೇನಪ್ಪ ಅಂದ್ರೆ ಇತಿಹಾಸದ ವ್ಯಕ್ತಿಗಳು ಅಂತ ಬಂದಾಗ ಅದರಲ್ಲಿ ಆರಂಭಿಕವಾಗಿ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸದ ವ್ಯಾಖ್ಯಾನ. ಇನ್ನು ತದನಂತರದಲ್ಲಿ ಎರಡನೇ ನಾವು ನೋಡೋಣ ಅಂದ್ರೆ ಸಂತ ಅಗಸ್ಟೈನ್ ಅಥವಾ ಸೇಂಟ್ ಅಗಸ್ಟೈನ್. ಹಿ ವಾಸ್ ಅ ಗ್ರೇಟ್ ಥಿಂಕರ್ ಅಂಡ್ ಆಲ್ಸೋ ಸೇಂಟ್. ಈತ ಒಬ್ಬ ಶ್ರೇಷ್ಠ ಚಿಂತಕ ಜೊತೆಗೆ ಒಬ್ಬ ಸನ್ಯಾಸಿ. ಯಾರಲ್ಲಿ? ಸಂತ ಅಗಸ್ಟೈನ್ ಅಂತಕ್ಕಂಥ ವ್ಯಕ್ತಿ. ಈತ ಅಲ್ಜೀರಿಯಾ ಅಂತಕ್ಕಂಥ ಒಂದು ದೇಶದವರು. ಅಲ್ಜೀರಿಯಾದ ತಗಾಸೈ ಎಂಬಲ್ಲಿ ಜನಿಸ್ತಾರೆ. ಯಾರಲ್ಲಿ? ಸಂತ ಅಗಸ್ಟೈನ್. ಒಂದು ಜನರ ಹಿನ್ನೆಲೆ ಬೇಕಾಗಿಲ್ಲ, ಆದರೂ ತೀರಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಾಹಿತಿಯನ್ನು ಪಡೆಯಬಹುದು. ಹೆರೋಡೋಟಸ್ ಅನ್ನು ನೋಡಿದ ನಂತರ ಇತಿಹಾಸದ ವ್ಯಾಖ್ಯೆಗೆ ಸಂಬಂಧಿಸಿರ್ತಕ್ಕಂಥ ಎರಡನೇ ವ್ಯಕ್ತಿ ಅಂದ್ರೆ ಸಂತ ಅಗಸ್ಟೈನ್ ಅಂತಕ್ಕಂಥ ವ್ಯಕ್ತಿ. ಸಂತ ಅಗಸ್ಟೈನ್ ತೆಗೆದುಕೊಂಡಾಗ ಈತ ಒಬ್ಬ ಸಂತ ಅಷ್ಟೇ ಇಲ್ಲದೆ ಒಬ್ಬ ಪ್ರಸಿದ್ಧ ಚಿಂತಕ. ಹಿ ವಾಸ್ ಅ ಗ್ರೇಟ್ ಥಿಂಕರ್. ಈತ ಒಬ್ಬ ಪ್ರಸಿದ್ಧ ಚಿಂತಕ. ಇನ್ನು ಈ ಪ್ರಸಿದ್ಧ ಚಿಂತಕನಾಗಿರ್ತಕ್ಕಂಥ ಈತ
ತನ್ನ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಧರ್ಮಗಳಿಗೆ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಹೀಗಾಗಿ ಧರ್ಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥ ಈತ ಧರ್ಮಗಳ ಆಧಾರದ ಮೇಲೆ ಈತ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡ್ತಾನೋ. ಆ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಆ ಒಂದು ಕೃತಿ ಯಾವಪ್ಪ ಅಂದ್ರೆ ದ ಸಿಟಿ ಆಫ್ ಗಾಡ್. ಹೆರೋಡೋಟಸರ ಕೃತಿ ಅಂತ ಬಂದಾಗ ಪರ್ಷಿಯನ್ ಕದನಗಳ ಇತಿಹಾಸ ಅಥವಾ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ತದನಂತರದಲ್ಲಿ ಸಂತ ಅಗಸ್ಟೈನ್ ಇವರ ಒಂದು ಕೃತಿ ಅಂತ ಬಂದಾಗ ಈ ಅಷ್ಟು ಜನರ ಮೇಲೆ ಒಂದೊಂದು ಪ್ರಶ್ನೆಗಳು ಬರ್ತಾವ್ರೆ. ಅದಕ್ಕೆ ಸಂತ ಅಗಸ್ಟೈನ್ ಒಂದು ಕೃತಿ ಅಂತ ಬಂದಾಗ ದ ಸಿಟಿ ಆಫ್ ಗಾಡ್. ಯಾರ ಕೃತಿ ಹೇಳಿದ? ಸಂತ ಅಗಸ್ಟೈನ್. ದ ಸಿಟಿ ಆಫ್ ಗಾಡ್. ದಿಸ್ ವರ್ಕ್ ರಿಟನ್ ಬೈ ಸೇಂಟ್ ಅಗಸ್ಟೈನ್. ಈ ಒಂದು ಕೃತಿ ಯಾರಿಂದ ಬರೆಯಲ್ಪಟ್ಟಿದ್ದಪ್ಪ ಅಂದ್ರೆ ಸಂತ ಅಗಸ್ಟೈನ್. ಇದು ಸಂತ ಅಗಸ್ಟೈನ್ ದ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಕೃತಿಯನ್ನು ಬರೆಯೋದು ಅಷ್ಟೇ ಅಲ್ಲದೆ ಈತನು ಸಹ ಇತಿಹಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಡ್ತಾನೆ. ಕೇಳಬೇಕು, ಸಂತ ಅಗಸ್ಟೈನ್ ಹಾಕ್ರಿ ಅವರ ಕೃತಿ ಯಾವಪ್ಪ ಅಂದ್ರೆ ದ ಸಿಟಿ ಆಫ್ ಗಾಡ್ ಅಕಾರ್ಡಿಂಗ್ ಟು ಸೇಂಟ್ ಅಗಸ್ಟೈನ್. ಸಂತ ಅಗಸ್ಟೈನ್ ಪ್ರಕಾರ ಈತ ಇತಿಹಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಡ್ತಾನೆ. ಹೇಳ್ರಿ, ಸ್ಟಾರ್ಟಿಂಗ್ ಇಂಗ್ಲಿಷ್ ಮೀಡಿಯಂ. According to Saint Augustine, history is the story of the struggle between God and Satan. Which would ultimately end in the victory of God over Satan. According to Saint Augustine, your definition agree? History is the struggle between God and Satan, which would ultimately end in the victory of God over Satan. ಇಲ್ಲಿ ಗಾಡ್ ನೋಡ್ರಿ ಗುಡ್, ಒಳ್ಳೆಯ. ಸೈತಾನ ಅಂದ್ರೆ ಡೆವಿಲ್, ಕೆಟ್ಟ. ದೇವರದಾಗ ಒಳ್ಳೆಯವನು, ದೇವ ಅಂತ ಬಂದಾಗ ಕೆಟ್ಟದು. ಈಗ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಧರ್ಮದ ತಳದ ಮೇಲೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಇತಿಹಾಸಕ್ಕೆ ಅನ್ನೋದು ವ್ಯಾಖ್ಯಾನ ಕೊಡ್ತಾನೆ ಕನ್ನಡ ಮೀಡಿಯಂನಲ್ಲಿ. ಸಂತ ಅಗಸ್ಟೈನರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನು ಹೇಳ್ರಿ? ಇತಿಹಾಸವೆಂದರೆ ದೇವರು ಮತ್ತು ಸೈತಾನನ ನಡುವೆ ನಡೆಯುವ ಸಂಘರ್ಷವಾಗಿದೆ. ಇತಿಹಾಸವೆಂದರೆ ದೇವರು ಮತ್ತು ಸೈತಾನನ ನಡುವೆ ನಡೆಯುವ ಸಂಘರ್ಷವಾಗಿದೆ. ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯವೇ ಇತಿಹಾಸ. ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯವೇ ಇತಿಹಾಸ. ಇದು ಸಂತ ಅಗಸ್ಟೈನರು ಇತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ. ಇತಿಹಾಸವೆಂದರೆ ದೇವರು ಮತ್ತು ಸೈತಾನನ ನಡುವೆ ನಡೆಯುವ ಸಂಘರ್ಷವಾಗಿದೆ. ಈ ಸಂಘರ್ಷದಲ್ಲಿ ಅಂತಿಮವಾಗಿ ಅಥವಾ ಕೊನೆಯದಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯವೇ ಇತಿಹಾಸ. ಯಾರ ಪ್ರಕಾರ ಹೇಳಿ? ಸಂತ ಅಗಸ್ಟೈನರ ಪ್ರಕಾರ. ಇನ್ನು ಮೂರನೇದಾಗಿ ಕಾರ್ಲ್ ಮಾರ್ಕ್ಸ್ ಅಂತ ಹೇಗೊಂಡಾಗ ಈತ 1883 ಅವಧಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿ. ಈತ ಪ್ರಶಾಂತ ಬರ್ತಕ್ಕಂಥ ಟ್ರಯಲ್ ಎಂಬ ಸ್ಥಳದಲ್ಲಿ ಜನಿಸ್ತಾನೆ. ಸಂಕ್ಷಿಪ್ತ ಪರಿಚಯ. ಇನ್ನು ಈ ಕಾರ್ಲ್ ಮಾರ್ಕ್ಸ್ ಅಂತ ಹೇಗೊಂಡಾಗ he was not only historian, ಈತ ಒಬ್ಬ ಕೇವಲ ಇತಿಹಾಸಕಾರ ಮಾತ್ರ ಅಲ್ಲ, he was a socialist.
ಈತ ಒಬ್ಬ ಸಮಾಜವಾದಿ. ಹಿ ವಾಸ್ ಎ ಗ್ರೇಟ್ ಎಕನಾಮಿಸ್ಟ್. ಈತ ಒಬ್ಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ. ಅಷ್ಟೇ ಅಲ್ಲದೆ ಹಿ ವಾಸ್ ಎ ಗ್ರೇಟ್ ಜರ್ನಾಲಿಸ್ಟ್. ಈತ ಒಬ್ಬ ಪ್ರಸಿದ್ಧ ಪತ್ರಕರ್ತ. ಅಷ್ಟೇ ಅಲ್ಲದೆ ಹಿ ವಾಸ್ ಎ ರೆವಲ್ಯೂಷನರಿ ಸೋಷಿಯಾಲಿಸ್ಟ್. ಈತ ಒಬ್ಬ ಕ್ರಾಂತಿಕಾರಿ ಸಮಾಜವಾದಿ. ಹೀಗೆ ಒಟ್ಟಾರೆಯಾಗಿ ಕಾರ್ಲ್ ಮಾರ್ಕ್ಸ್ ಅಂತ ತೆಗೆದುಕೊಂಡಾಗ ಈತ ಕೇವಲ ಇತಿಹಾಸಕಾರ ಅಷ್ಟೇ ಅಲ್ಲ, ಸಮಾಜವಾದಿ ಅಷ್ಟೇ ಅಲ್ಲ, ಆರ್ಥಿಕ ತಜ್ಞ ಅಷ್ಟೇ ಅಲ್ಲದ ಒಬ್ಬ ಪತ್ರಕರ್ತ ಅಷ್ಟೇ ಅಲ್ಲ, ಹಲವಾರು ವೈಯಕ್ತಿಕ ಜ್ಞಾನಗಳನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಈತ ಒಬ್ಬ ಸಮಾಜವಾದಿ, ಜೊತೆಗೆ ಆರ್ಥಿಕ ತಜ್ಞ, ಜೊತೆಗೆ ಒಬ್ಬ ಇತಿಹಾಸಕಾರ, ಜೊತೆಗೆ ಒಬ್ಬ ಪತ್ರಕರ್ತ, ಜೊತೆಗೆ ಒಬ್ಬ ಕ್ರಾಂತಿಕಾರಿ ಸಮಾಜವಾದಿ. ಹೀಗೆ ಇಷ್ಟೆಲ್ಲ ಜ್ಞಾನಗಳನ್ನು ಪಡೆದುಕೊಂಡು ಇಷ್ಟೆಲ್ಲ ಹೆಸರಿಂದ ಕರೆದುಕೊಳ್ತಕ್ಕಂಥ ಈ ಕಾರ್ಲ್ ಮಾರ್ಕ್ಸ್ ಈತನು ಸಹ ಇತಿಹಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಡ್ತಾನೆ. ಅದಕ್ಕಿಂತಲೂ ಮುಂಚೆ he gave economic interpretation to history. ಒಂದಕ್ಕೆ ಪ್ರಶ್ನೆ ಕೇಳ್ತಾರೆ, who gave economic interpretation to history? ಇತಿಹಾಸಕ್ಕೆ ಆರ್ಥಿಕ ವಿವರಣೆಯನ್ನು ನೀಡಿದವರು ಯಾರಂತ ಹೇಳ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇತಿಹಾಸಕ್ಕೆ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ವಿವರಣೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಕಾರ್ಲ್ ಮಾರ್ಕ್ಸ್. ನೆನಪಿಟ್ಟುಕೊಳ್ಳಿ, ಒಂದೊಂದು ಪ್ರಶ್ನೆ. he gave economic interpretation to history. ಯಾರೀ? ಕಾರ್ಲ್ ಮಾರ್ಕ್ಸ್. ಅವನ ಪೂರ್ತಿ ಹೆಸರು ಕಾರ್ಲ್ ಹೆನ್ರಿಚ್ ಮಾರ್ಕ್ಸ್. ಶಾರ್ಟ್ ಆಗಿ ನಾವು ಕಾರ್ಲ್ ಮಾರ್ಕ್ಸ್ ಅಂತ ಕರಿತೀವಿ. ಈತ ಇತಿಹಾಸಕ್ಕೆ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ವಿವರಣೆಯನ್ನು ಕೊಡ್ತಾನೆ. ಈ ಇತಿಹಾಸಕ್ಕೆ ಆರ್ಥಿಕ ವಿವರಣೆ ಕೊಟ್ಟಿರ್ತಕ್ಕಂಥ ಇದೇ ಕಾರ್ಲ್ ಮಾರ್ಕ್ಸ್. ಇವರು ಸಹ ಮುಖ್ಯವಾಗಿ 2 ಕೃತಿಗಳನ್ನು ಬರೀತಾರೆ. ಆ 2 ಕೃತಿಗಳು ಯಾವಪ್ಪ ಅಂದ್ರೆ, ಒಂದು ದಾಸ್ ಕ್ಯಾಪಿಟಲ್, 2 ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಕಾರ್ಲ್ ಮಾರ್ಕ್ಸ್ ಅಂತ ತೆಗೆದುಕೊಂಡಾಗ ಈತ ಒಬ್ಬ ಸಮಾಜವಾದಿ ಹೌದು, ಅರ್ಥಶಾಸ್ತ್ರಜ್ಞನೂ ಹೌದು, ಇತಿಹಾಸಕಾರನೂ ಹೌದು, ಪತ್ರಕರ್ತನೂ ಹೌದು, ಒಬ್ಬ ಸಮಾಜವಾದಿ ಹೌದು. ಹೀಗೆ ಇಷ್ಟೆಲ್ಲ ಹೆಸರನ್ನು ಕಳಿಸಿಕೊಳ್ತಕ್ಕಂಥ ಈತ ಇತಿಹಾಸಕ್ಕೆ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ವಿವರಣೆ ನೀಡಿದ. ಈ ಆರ್ಥಿಕ ವಿವರಣೆ ನೋಡತಕ್ಕಂಥ ಇದೇ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ, he wrote number of works ಅಥವಾ ನಂಬರ್ ಆಫ್ ಬುಕ್ಸ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಕೃತಿಗಳನ್ನ ಬರೀತಾನೆ. ಅದರಲ್ಲಿ ಮುಖ್ಯವಾಗಿ 2 ಫೇಮಸ್ ವರ್ಕ್ಸ್, 2 ಪ್ರಸಿದ್ಧ ಕೃತಿಗಳು ಯಾವಪ್ಪ ಅಂದ್ರೆ, ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. 2 ಪ್ರಶ್ನೆ ಇರ್ತದೆ. ಕಾರ್ಲ್ ಮಾರ್ಕ್ಸ್ 2 ಕೃತಿಗಳು ಯಾವುವು? ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಈ 2 ಕೃತಿಗಳನ್ನು ಬರೆದಿರ್ತಕ್ಕಂಥ ಇದೇ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಡ್ತಾರೆ. ಕಾರ್ಲ್ ಮಾರ್ಕ್ಸ್ ಅಂತ ಹಾಕೋಡ್ರಿ, ಅವರ 2 ಕೃತಿಗಳನ್ನ ಹಾಕೋಡ್ರಿ, ತದನಂತರದಲ್ಲಿ ವ್ಯಾಖ್ಯೆ ಅಂತ ಹಾಕೋಡ್ರಿ. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್ ಪ್ರಕಾರ ಹೇಳ್ಬೇಕು, ಹಿಸ್ಟ್ರಿ ಈಸ್ ದಿ ಸ್ಟೋರಿ ಆಫ್ ದಿ ಅಥವಾ ಇದನ್ನ ಇನ್ನೊಂದು ರೀತಿ ಹೇಳುವ, ಹಿಸ್ಟ್ರಿ ಈಸ್ ದಿ ಸ್ಟೋರಿ ಆಫ್ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ ಅಂಡ್ ಹ್ಯಾವೆಂಟ್ಸ್. History is the story of struggle between haves and haven'ts. ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸ ವ್ಯಾಖ್ಯೆಯಲ್ಲಿ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆ ಅಂತ ಹೇಳ್ತಾರೆ. ಹಿಸ್ಟ್ರಿ ಇಸ್ ದಿ ಸ್ಟೋರಿ ಆಫ್ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವೆಂಟ್ಸ್. ಈ ಹ್ಯಾವ್ಸ್ ಅಂದ್ರೆ ಉಳ್ಳವರು, ಹ್ಯಾವೆಂಟ್ಸ್ ಅಂದ್ರೆ ಹ್ಯಾವೆಂಟ್ಸ್ ಅಂತ ಕರಿತೀವಿ ಶಾರ್ಟ್ ಆಗಿ. ಹ್ಯಾವೆಂಟ್ಸ್ ಅಂದ್ರೆ ಇಲ್ಲದವರು. ಈ ಉಳ್ಳವರು ಅಂತ ಹೇಳಿ ರಿಚ್ ಪೀಪಲ್, ಶ್ರೀಮಂತ ವ್ಯಕ್ತಿಗಳು. ಇಲ್ಲದವರು ಅಂದ್ರೆ ಪುವರ್ ಪೀಪಲ್. ರಿಚ್ ಅಂದ್ರೆ ಶ್ರೀಮಂತರು, ಪುವರ್ ಅಂದ್ರೆ
ಬಡವರು. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಆರ್ಥಿಕತೆಯ ಆಧಾರದ ಮೇಲೆ ಇತಿಹಾಸಕ್ಕೆ ವ್ಯಾಖ್ಯಾನ ಕೊಡ್ತಾನೆ. ಇಲ್ಲ ಒಂದು ಸಣ್ಣ ಅಡ್ಡ ಭಾಷೆಯಲ್ಲಿ ಹೇಳ್ತೀವ್ರಿ, ಇತಿಹಾಸವೆಂದರೆ ಏನಂತ ಹೇಳ್ಬೋದ್ರಿ, ಬಡವರು ಮತ್ತು ಶ್ರೀಮಂತರ ನಡುವಿನ ಹೋರಾಟವೇ ಇತಿಹಾಸ. ಇದು ಸಾಮಾನ್ಯ ಭಾಷೆಯಲ್ಲಿ. ಪಠ್ಯ ಪುಸ್ತಕದ ಭಾಷೆಯಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸ ಅಂದರೆ ಏನ್ರಿ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕತೆ. ಹಿಸ್ಟ್ರಿ ಇಸ್ ದಿ ಸ್ಟೋರಿ ಆಫ್ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಹ್ಯಾವ್ಸ್ ಅಂದ್ರೆ ಉಳ್ಳವರು, ಹ್ಯಾವ್ ನಾಟ್ಸ್ ಹ್ಯಾವ್ಸ್ ಅಂದ್ರೆ ಇಲ್ಲದವರು. ಉಳ್ಳವರು ಅಂದಾಗ ಯಾರನ್ನ ತಿಳ್ಕೊಬೇಕನ್ನವ, ಶ್ರೀಮಂತರು. ಇಲ್ಲದವರಂದಾಗ ಬಡವರು. ಶ್ರೀಮಂತರು ಮತ್ತು ಬಡವರ ನಡುವಿನ ಒಂದು ಹೋರಾಟವೇ ಇತಿಹಾಸ. ಇದು ಯಾರ ಪ್ರಕಾರ ಹೇಳ್ರಿ, ಕಾರ್ಲ್ ಮಾರ್ಕ್ಸ್ ಪ್ರಕಾರ. ಇನ್ನೊಂದು ಕಾರ್ಲ್ ಮಾರ್ಕ್ಸ್ ಅಂತ ನೋಡಿ ಅವರ ಕೃತಿ ನಂತರ ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್ ಡೆಫಿನಿಷನ್ ಏನ್ ಕೊಡ್ತಾರೆ ಅವರ, ಹಿಸ್ಟ್ರಿ ಇಸ್ ದಿ ಸ್ಟೋರಿ ಆಫ್ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವರ್ಡ್ಸ್. ಕನ್ನಡ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕತೆ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕತೆ. ಇಲ್ಲಿ ಉಳ್ಳವರನ್ನ ನಾವು ತಿಳ್ಕೋಬೇಕ್ರಿ, ಶ್ರೀಮಂತರು. ಇಲ್ಲದವರಂದ್ರ ಬಡವರು. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕತೆ ಇತಿಹಾಸ. ಇದು ಇತಿಹಾಸದ ವ್ಯಾಖ್ಯೆಗೆ ಸಂಬಂಧಿಸಿದಂತೆ ಮೂರನೇ ಕಂಡುಬರ್ತಕ್ಕಂಥ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. ಇನ್ನು ತದನಂತರದಲ್ಲಿ ನಾಲ್ಕನೇದಾಗಿ ಜೆ.ಬಿ. ಬ್ಯೂರಿ. ಈತನ ಪೂರ್ತಿ ಹೆಸರು ಜಾನ್ ಬ್ಯಾಗ್ನೆಲ್ ಬ್ಯೂರಿ. ನಾಲ್ಕನೇ ವ್ಯಕ್ತಿ ಆದ್ರಿ ಜೆ.ಬಿ. ಬ್ಯೂರಿ, ಜಾನ್ ಬ್ಯಾಗ್ನೆಲ್ ಬ್ಯೂರಿ. ಈ ಜಾನ್ ಬ್ಯಾಗ್ನೆಲ್ ಬ್ಯೂರಿ ಅನ್ನು ಕೈಗೊಂಡಾಗ he worked as a modern history of he worked as a professor of modern history in Cambridge University. ಈತ ಏನಾಯ್ತಪ್ಪ ಅಂದ್ರೆ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಉಪನ್ಯಾಸಕನಾಗಿ ತನ್ನ ಒಂದು ಕಾರ್ಯನಿರ್ವಹಿಸಿದ್ದಾರೆ. ಜೆ.ಬಿ. ಬ್ಯೂರಿ, he was a ಐರಿಷ್ ಹಿಸ್ಟೋರಿಯನ್. ಈತ ಒಬ್ಬ ಐರಿಷ್ ದೇಶದ ಇತಿಹಾಸಕಾರ. ಯಾರ್ರಿ, ಜೆ.ಬಿ. ಬ್ಯೂರಿ. ಇದರಲ್ಲಿ ಐರಿಷ್ ದೇಶದ ಇತಿಹಾಸಕಾರ. he was a ಐರಿಷ್ ಹಿಸ್ಟೋರಿಯನ್. ಯಾರ್ರಿ, ಜೆ.ಬಿ. ಬ್ಯೂರಿ. ಈತನ ಪೂರ್ತಿ ಹೆಸರು ಜಾನ್ ಬ್ಯಾಗ್ನೆಲ್ ಬ್ಯೂರಿ. ಈತ ಯಾವ ರೀತಿ ಇರ್ತಕ್ಕಂಥ ಕಾರ್ಯನಿರ್ವಹಿಸುತ್ತಾರೆ, he worked as a professor of modern history in Cambridge University. ಈತ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಒಬ್ಬ ಪ್ರಾಧ್ಯಾಪಕನಾಗಿ ಅಥವಾ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದ. ಇನ್ನು ಈ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದ ಈತ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಸ್ಡ್ ಆನ್ ಸೈನ್ಸ್. ಈತ ವಿಜ್ಞಾನದ ತಳದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇತಿಹಾಸಕ್ಕೆ ತನ್ನ ಒಂದು ವ್ಯಾಖ್ಯಾನ ಕೊಡ್ತಾರೆ. ಅಕಾರ್ಡಿಂಗ್ ಟು ಜೆ.ಬಿ. ಬ್ಯೂರಿ. ಜೆ.ಬಿ. ಬ್ಯೂರಿಯರ ಪ್ರಕಾರ ಇತಿಹಾಸದ ಒಂದು ವ್ಯಾಖ್ಯೆ ಏನಪ್ಪಾ ಅಂದ್ರೆ ಹಿಸ್ಟ್ರಿ ಈಸ್ ಎ ಸೈನ್ಸ್, ನೋ ಲೆಸ್ ನೋ ಮೋರ್. ಜಾನ್ ಬ್ಯಾಗ್ನೆಲ್ ಪ್ರಕಾರ ಇತಿಹಾಸದ ವ್ಯಾಖ್ಯೆಯಲ್ಲಿ ಹಿಸ್ಟ್ರಿ ಈಸ್ ಎ ಸೈನ್ಸ್, ನೋ ಲೆಸ್ ನೋ ಮೋರ್. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ. ಈ ವ್ಯಾಖ್ಯಾನ ಯಾರು ಕೊಡ್ತಾರೆ ಹೇಳ್ರಿ, ಜೆ.ಬಿ. ಬ್ಯೂರಿ. ಜೆ.ಬಿ. ಬ್ಯೂರಿಯರ ಪ್ರಕಾರ ಇತಿಹಾಸವೆಂದರೆ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಹಿಸ್ಟ್ರಿ ಈಸ್ ಅ ಸೈನ್ಸ್, ನೋ ಲೆಸ್ ನೋ ಮೋರ್. ಇಷ್ಟು ಮಾಡಿದ್ರೆ ಸಾಕು. ಇದು ಇತಿಹಾಸದ ವ್ಯಾಖ್ಯೆಗೆ ಸಂಬಂಧಿಸಿದಂತೆ ನಾಲ್ಕನೇ ವ್ಯಕ್ತಿ ಜೆ.ಬಿ. ಬ್ಯೂರಿ ಕೊಡ್ತಕ್ಕಂಥ ಒಂದು ವ್ಯಾಖ್ಯೆ. ತದನಂತರದಲ್ಲಿ ನಾವು ಐದು ಯಾವ ಮಾಡಬೇಕು ಅಂದ್ರೆ ಅರ್ನಾಲ್ಡ್ ಟೈನಬಿ. ಐದನೇ ವ್ಯಕ್ತಿ ಯಾರ್ರಿ, ಅರ್ನಾಲ್ಡ್ ಟೈನಬಿ. he was a British historian. ಈತ ಒಬ್ಬ ಬ್ರಿಟಿಷ್ ಇತಿಹಾಸಕಾರ. ಯಾರ್ರಿ, ಅರ್ನಾಲ್ಡ್ ಟೈನಬಿ. he was a British historian and he also worked as a professor of history in London University. ಈತ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಮಾಡಿದಂತ ಇತಿಹಾಸದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರ್ರಿ, ಅರ್ನಾಲ್ಡ್ ಟೈನಬಿ. ಈತ ಒಬ್ಬ
ಬ್ರಿಟಿಷ್ ಇತಿಹಾಸಕಾರರು ಹೌದು, ಜೊತೆಗೆ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿದರು. ಈ ಇತಿಹಾಸದ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸೋದು ಅಷ್ಟೇ ಅಲ್ಲದೆ ಈತ ಏನ್ ಮಾಡ್ತಾರಪ್ಪ ಅಂದ್ರೆ he wrote number of books on history and religion. ಈತ ಏನ್ ಮಾಡ್ತಾರಪ್ಪ ಅಂದ್ರೆ ಇತಿಹಾಸ ಮತ್ತು ಧರ್ಮಗಳ ಮೇಲೆ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾರೆ. he wrote number of books on history and religion. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಇತಿಹಾಸ ಮತ್ತು ಧರ್ಮಗಳ ಮೇಲೆ ಹಲವಾರು ಕೃತಿಗಳನ್ನ ಬರೀತಾನೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಸಿದ್ಧ ಕೃತಿ ಯಾವಪ್ಪ ಅಂದ್ರೆ ದ ಸ್ಟಡಿ ಆಫ್ ಹಿಸ್ಟ್ರಿ. ದ ಸ್ಟಡಿ ಆಫ್ ಹಿಸ್ಟ್ರಿ ಈ ಕೃತಿ ಯಾರು ಅರ್ನಾಲ್ಡ್ ಟೈನಬಿ ಅವರ ಕೃತಿ. ಒಂದನೇ ಪ್ರಶ್ನೆ, ದ ಸ್ಟಡಿ ಆಫ್ ಹಿಸ್ಟ್ರಿ ಈ ಕೃತಿಯನ್ನು ಬರೆದವರು ಯಾರು? ಅರ್ನಾಲ್ಡ್ ಟೈನಬಿ ಅಥವಾ ಅರ್ನಾಲ್ಡ್ ಟೈನಬಿ ಅವರ ಕೃತಿ ದ ಸ್ಟಡಿ ಆಫ್ ಹಿಸ್ಟ್ರಿ. ದ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಕೃತಿಯನ್ನ ಬರೆದಿರ್ತಕ್ಕಂಥ ಇದೇ ಅರ್ನಾಲ್ಡ್ ಟೈನಬಿ. ಈತ ಏನ್ ಮಾಡ್ತಾರಪ್ಪ ಅಂದ್ರೆ he studied about 26 civilization in the world. ಈತ ಜಗತ್ತಿನ 26 ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅರ್ನಾಲ್ಡ್ ಟೈನಬಿ he studied 26 civilization in the world. ಈತ ಜಗತ್ತಿನಲ್ಲಿ ಕಂಡುಬರ್ತಕ್ಕಂತಹ 26 ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹೀಗಾಗಿ ಆ 26 ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಈತ ಏನ್ ಮಾಡ್ತಾರಪ್ಪ ಅಂದ್ರೆ ಹಲವಾರು ಕೃತಿಗಳ ಬೇಕು. ಆ ಹಲವಾರು ಕೃತಿಗಳ ಬಗ್ಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕೃತಿ ಯಾವಪ್ಪ ಅಂದ್ರೆ ದ ಸ್ಟಡಿ ಆಫ್ ಹಿಸ್ಟ್ರಿ. ಇನ್ ದ ಸ್ಟಡಿ ಆಫ್ ಹಿಸ್ಟ್ರಿ ಕೃತಿ ಬರೆದಿರ್ತಕ್ಕಂಥ ಇದೇ ಅರ್ನಾಲ್ಡ್ ಟೈನಬಿ. ಈತನೂ ಸಹ ಇತಿಹಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಕೊಡ್ತಾರೆ. ಹೀಗಾಗಿ ಅರ್ನಾಲ್ಡ್ ಟೈನಬಿ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಅರ್ನಾಲ್ಡ್ ಟೈನಬಿ ಇವರ ಪ್ರಕಾರ ಇತಿಹಾಸದ ಒಂದು ವ್ಯಾಖ್ಯಾನ ನೋಡ್ಬೇಕಂದ್ರೆ ಹಿಸ್ಟ್ರಿ ಈಸ್ ದಿ ಸ್ಟೋರಿ ಆಫ್ ರೈಸ್ ಅಂಡ್ ಫಾಲ್ ಆಫ್ ಸಿವಿಲೈಸೇಷನ್. ಹಿಸ್ಟ್ರಿ ಈಸ್ ದಿ ಸ್ಟೋರಿ ಆಫ್ ರೈಸ್ ಅಂಡ್ ಫಾಲ್ ಆಫ್ ಸಿವಿಲೈಸೇಷನ್ಸ್. ಅರ್ನಾಲ್ಡ್ ಟೈನಬಿ ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನದಲ್ಲಿ ಇತಿಹಾಸವೆಂದರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ. ಇತಿಹಾಸವೆಂದರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ. ಇಲ್ಲಿ ಏಳು ಬೀಳು ಅಂದ್ರೆ ಏನ್ರಿ? ರೈಸ್ ಅಂದ್ರೆ ಹುಟ್ಟಿಕೊಳ್ಳುವುದು, ಫಾಲ್ ಅಂದ್ರೆ ಅವನತಿ ಅಥವಾ ಪತನಗೊಳ್ಳುವುದು ಅಥವಾ ಅಂತ್ಯಗೊಳ್ಳುವುದು. ಹಿಸ್ಟ್ರಿ ಈಸ್ ದಿ ಸ್ಟೋರಿ ಆಫ್ ರೈಸ್ ಅಂಡ್ ಫಾಲ್ ಆಫ್ ಸಿವಿಲೈಸೇಷನ್. ಇತಿಹಾಸವೆಂದರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಅಂತ ಹೇಳ್ತಾರೆ ಅರ್ನಾಲ್ಡ್ ಟೈನಬಿ. ಇವರು ನಾಗರಿಕತೆಗಳ ಕಥೆ ಮೇಲೆ ತಮ್ಮ ಒಂದು ವ್ಯಾಖ್ಯಾನ ಕೊಡ್ತಾರೆ. ಇದಿಷ್ಟು ಅರ್ನಾಲ್ಡ್ ಟೈನಬಿಗೆ ಸಂಬಂಧಿಸಿದಂತ ವಿಷಯ. ಏನು ಬೇಕ್ರಿ? ಅರ್ನಾಲ್ಡ್ ಟೈನಬಿ ತೆಗೆದುಕೊಂಡಾಗ ಇದು ಬ್ರಿಟಿಷ್ ಇತಿಹಾಸಕಾರ, ಜೊತೆಗೆ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ವಿಷಯದ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಾನೆ. ಜೊತೆಗೆ ಈತ ಜಗತ್ತಿನಲ್ಲಿ ಕಂಡುಬರ್ತಕ್ಕಂಥ 26 ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ. ಆ ನಾಗರಿಕತೆಗಳ ಅಧ್ಯಯನ ಮಾಡ್ತಕ್ಕಂಥ ಈತ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾನೋ. ಆ ಹಲವಾರು ಕೃತಿಗಳ ಪೈಕಿ ಅತ್ಯಂತ ಮುಖ್ಯ ಕೃತಿ ದ ಸ್ಟಡಿ ಆಫ್ ಹಿಸ್ಟ್ರಿ. ದ ಸ್ಟಡಿ ಆಫ್ ಹಿಸ್ಟ್ರಿ ಕೃತಿಯನ್ನು ಬರೆದಿರ್ತಕ್ಕಂಥ ಇದೇ ವ್ಯಕ್ತಿ ಇತಿಹಾಸಕ್ಕೆ ತನ್ನ ಒಂದು ವ್ಯಾಖ್ಯಾನ ಕೊಡ್ತಾನೆ. ಅವನ ಪ್ರಕಾರ ಇತಿಹಾಸಕ್ಕೆ ಅರ್ನಾಲ್ಡ್ ಟೈನಬಿ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನ ಯಾವುದರಲ್ಲಿ ಹಿಸ್ಟ್ರಿ ಇಸ್ ದಿ ಸ್ಟೋರಿ ಆಫ್ ರೈಸ್ ಅಂಡ್ ಫಾಲ್ ಆಫ್ ಸಿವಿಲೈಸೇಷನ್. ಇತಿಹಾಸವೆಂದರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಡೆಫಿನಿಷನ್ಸ್, ಇತಿಹಾಸದ ವ್ಯಾಖ್ಯಾನದಲ್ಲಿ ನಾವು ನೋಡ್ತಕ್ಕಂಥ ಕೊನೆಯ ಒಂದು ವ್ಯಾಖ್ಯೆ ಯಾವಪ್ಪ ಅಂದ್ರೆ ಜವಾಹರಲಾಲ್ ನೆಹರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ. ಜವಾಹರಲಾಲ್ ನೆಹರು ಇವರು ಮೊದಲ ನಮಗೆಲ್ಲರಿಗೂ ಗೊತ್ತಿರಲೇಬೇಕು. ನಮ್ಮ ಭಾರತದ ಮೊದಲ ಪ್ರಧಾನಿ, 3 ಅವಧಿಯವರೆಗೆ ಪ್ರಧಾನಿಯಾಗಿರ್ತಕ್ಕಂಥ ವ್ಯಕ್ತಿ. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪ ರಾಣಿ ಇರುವ ಇವರ ಬಗ್ಗೆ ಎಲ್ಲ ಒಂದು ವಿಷಯ ಗೊತ್ತೇ. ಹಾಗಾಗಿ ನಾವು ಸನ್ನೆ ಮಾಡೋಣ ಅಂದ್ರೆ ಜವಾಹರಲಾಲ್ ನೆಹರು ಇತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಹೀಗಾಗಿ ಜವಾಹರಲಾಲ್ ನೆಹರು ಅಂತ ತೆಗೆದುಕೊಂಡಾಗ
ಇವರು ಭಾರತದ ಪ್ರಧಾನಿಯಾಗಿರುವುದು ಅಷ್ಟೇ ಅಲ್ಲದೆ ಇವರಿಗೆ ಇತಿಹಾಸ ವಿಷಯದ ಮೇಲೆ ಅಗಾಧವಾಗಿರ್ತಕ್ಕಂಥ ಒಂದು ಆಸಕ್ತಿ ಇದೆ. ಈ ಹಿನ್ನೆಲೆ ಇಟ್ಟುಕೊಂಡು ಈ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪೊಲಿಟಿಕಲ್ ಪ್ರಿಸನ್ ರಾಜಕೀಯ ಬಂದಿಯಾದಂಥ ಸಂದರ್ಭದಲ್ಲಿ ಅವರು 2 ಕೃತಿಗಳನ್ನು ರಚನೆ ಮಾಡ್ತಾರೆ. ಆ 2 ಕೃತಿಗಳು ಅಂದ್ರೆ ಅರ್ನಾಲ್ಡ್ ಟೈನೆರಿಯನ್ ನೋಡಿದ್ರೆ ಅಂತ ಜವಾಹರ್ಲಾಲ್ ನೆಹರು ಅಂತ ಬಂದಾಗ ಈ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರಪ್ಪ ಅಂದ್ರೆ 2 ಕೃತಿಗಳನ್ನ ರಚನೆ ಮಾಡ್ತಾರೆ. ಆ 2 ಕೃತಿಗಳಪ್ಪ ಅಂದ್ರೆ ಒಂದು ದ ಡಿಸ್ಕವರಿ ಆಫ್ ಇಂಡಿಯಾ, ಒಂದನೇ ಕೃತಿ ಯಾವ್ದು ಹೇಳ್ರಿ, ದ ಡಿಸ್ಕವರಿ ಆಫ್ ಇಂಡಿಯಾ. ಎರಡನೇ ಒಂದು ಕೃತಿ ಯಾವಪ್ಪ ಅಂದ್ರೆ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಎರಡಕ್ಕೆ ಪ್ರಶ್ನೆ ಇದೆ, ಜವಾಹರ್ಲಾಲ್ ನೆಹರು ಅವರ 2 ಕೃತಿಗಳು ಯಾವ ಅಂತ ಬಂದಾಗ ಬರಲೇಬೇಕು. ಒಂದು ದ ಡಿಸ್ಕವರಿ ಆಫ್ ಇಂಡಿಯಾ, ಇನ್ನೊಂದು ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇನ್ನು ಈ 2 ಕೃತಿಗಳನ್ನ ತಾವು ಪೊಲಿಟಿಕಲ್ ಪ್ರಿಸನರ್ಸ್ ಅಂಡ್ ಹಿ ವಾಸ್ ಪೊಲಿಟಿಕಲ್ ಪ್ರಿಸನ್ ದಟ್ ಹಿ ರೋಟ್ 2 ಬುಕ್ಸ್. ಇವರು ರಾಜಕೀಯ ಬಂದಿ ಆದಂತ ಸಂದರ್ಭದಲ್ಲಿ, ರಾಜಕೀಯ ಬಂದಿ ಏನ್ ತಿಳ್ಕೋಬೇಕು ನೀವು, ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಇವರನ್ನ ಬ್ರಿಟಿಷರು ಜೈಲಿಗೆ ಹಾಕಿದ್ರು. ಆ ಜೈಲಿಗೆ ಹಾಕಿದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ 2 ಕೃತಿಗಳನ್ನ ಬರೀತಾರೆ. ಅದರಲ್ಲಿ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ತಗೊಂಡಾಗ ಇದೊಂದು ಪತ್ರಗಳಿಂದ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ. ತಮ್ಮ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರಿಗೆ ದಿನಾನು ಪತ್ರವನ್ನು ಬರೆದು ಕಳಿಸ್ತಾರೆ. ಆ ಪತ್ರಗಳನ್ನು ಕೂಡಿರ್ತಕ್ಕಂಥ ಒಂದು ಕೃತಿ ಯಾವಪ್ಪ ಅಂದ್ರೆ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಹೀಗೆ ಒಟ್ಟಾರೆಯಾಗಿ ಈ 2 ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಇವರು ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಇತಿಹಾಸಕ್ಕೆ ತಮ್ಮದೇ ಇರತಕ್ಕಂಥ ಒಂದು ವ್ಯಾಖ್ಯಾನ ಕೊಡ್ತಾರೆ. ಅದರಲ್ಲಿ ಕೆಳಗೆ ಬರ್ಕೊಳ್ಳಿ, ಅಕಾರ್ಡಿಂಗ್ ಟು ಜೆ ನೆಹರು. ಜೆ ಅಂದ್ರೆ ಜವಾಹರ್ಲಾಲ್ ನೆಹರು. ಹೀಗಾಗಿ ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು, history is the story of man from barbarism to civilization. ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆಯಲ್ಲಿ ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು, history is the story of man from barbarism to civilization. ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸವೆಂದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಇಲ್ಲಿ ಬಾರ್ಬರಿಸಮ್ ಅಂದ್ರೆ ಒಬ್ಬ ಅನಾಗರಿಕ, ಇಲ್ಲಿಟ್ರೆಸ್ ಮ್ಯಾನ್ ಅಂತ ಕರೀತಾರೆ. ಲಿಟ್ರೆಸ್ ಅಂದ್ರೆ ಶಿಕ್ಷಣ ಕಲಿತಂತ ವ್ಯಕ್ತಿ, ಇಲ್ಲಿಟ್ರೆಸ್ ಅಂದ್ರೆ ಅನಕ್ಷರಸ್ಥ. ಹೀಗಾಗಿ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆಯಲ್ಲಿ ಇತಿಹಾಸವೆಂದರೆ ಅನಾಗರಿಕತೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಈ ಒಂದು ವ್ಯಾಖ್ಯಾನ ಯಾರು ಕೊಡ್ತಾರೆ ಹೇಳಿ, ಜವಾಹರ್ಲಾಲ್ ನೆಹರು. ಲಾಸ್ಟ್ ಟೈಮ್ ಹೇಳಿ, ಹಿಸ್ಟ್ರಿ ಇಸ್ ದಿ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಸೇಷನ್. ಇತಿಹಾಸವೆಂದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯಾಗಿದೆ. ಇವಿಷ್ಟು ಏನಪ್ಪಾ ಅಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕಂಡುಬರ್ತಕ್ಕಂಥದ್ದು ಮುಖ್ಯ ವ್ಯಾಖ್ಯೆಗಳು. ಈ 6 ಜನರ ಬಗ್ಗೆ ಬರೆಯಲೇಬೇಕು. 6 ಜನರು ಯಾರು, ಅವರ ಮುಖ್ಯ ಕೃತಿಗಳು ಹಾಗೂ ಅವರ ಒಂದು ವ್ಯಾಖ್ಯೆಗಳು, ಇತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ. ಇಷ್ಟು ಬರಲು 5 ಮಾರ್ಕ್ಸ್ ಅನ್ನು ಪಡ್ಕೊಳ್ತೀವಿ. ಹೀಗೆ ಈ ಎಲ್ಲ ಒಂದು ವಿಷಯಗಳನ್ನು ಮಾಡ್ತಪ್ಪ ಅಂದ್ರೆ ಇತಿಹಾಸದ ವ್ಯಾಖ್ಯೆಗಳು ಅಂತಕ್ಕಂಥ ವಿಷಯದಲ್ಲಿ ಕಂಡು ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಹಿಸ್ಟ್ರಿ, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಚರ್ಚೆಗೊಳ್ಳೋಣ. ಇವತ್ತಿನ ಈ ತರಗತಿ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ವಿಷಯಗಳೊಂದಿಗೆ ಇವತ್ತಿನ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಜೊತೆಗೆ ಎಲ್ಲರೂ ಕೇಳಿ, ಇವತ್ತಿನ ತರಗತಿಯಲ್ಲಿ ನಾನು ಮಾಡಿರ್ತಕ್ಕಂಥ ಈ ಎಲ್ಲ ಒಂದು ಪಾಠದ ವಿಷಯಗಳನ್ನ ನೀವು ಈ ವಿಡಿಯೋವನ್ನು ನೋಡಿದ
ಹೀಗಾಗಿ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಏನ್ ಮಾಡ್ಪಾಕ, ಇವತ್ತಿನ ತರಗತಿ ನಾನು ಹೇಳ್ತಕ್ಕಂಥ ಎಲ್ಲ ಒಂದು ಪಾಠವನ್ನ ನೋಟ್ಸ್ ಮಾಡಿಕೊಂಡು ಆ ನೋಟ್ಸ್ ಅನ್ನ ನಮ್ಮ ಗ್ರೂಪ್ಗೆ ಕಳಿಸಲೇಬೇಕು. ಪ್ರತಿಯೊಬ್ಬರು, ಹುಡುಗರು ಆಗಿರ್ಬೋದು, ಹುಡುಗಿಯರು ಆಗಿರ್ಬೋದು. ನೆಕ್ಸ್ಟ್ ತದನಂತರದಲ್ಲಿ ವ್ಯವಹಾರ ಅಧ್ಯಯನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.